ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ತುಂಬ ಜನರ ಪ್ರಶ್ನೆ ಬರ್ತಾ ಇದೆ, ಏನು ಅಂತಂದರೆ ಎಲ್ಲ ಫರ್ಟಿಲೈಸರ್ ಹಾಕ್ತಾ ಇದ್ದೀವಿ ಆದರೂ ಕೂಡ ಹೂಗಳು ಬರ್ತಾ ಇಲ್ಲ, ಗ್ರೋತ್ ಆಗ್ತಾ ಇಲ್ಲ, ಚೆನ್ನಾಗಿ ಗಿಡಗಳು ಬೆಳೀತಾ ಇಲ್ಲ, ಏನು ಮಾಡಬೇಕು, ಯಾವ ಫರ್ಟಿಲೈಸರ್ ಕೊಡಬೇಕು. ಹಲವಾರು ವಿಡಿಯೋಗಳಲ್ಲಿ ಹಲವು ರೀತಿಯ ಫರ್ಟಿಲೈಸರ್ಸನ್ನು ಹೋಮ್ ಮೇಡ್ ಆಗಿರ್ಬೋದು, ಮಾರ್ಕೆಟಿಂದ ತಂದಿರುವಂಥ ಫರ್ಟಿಲೈಸರ್ ಆಗಿರ್ಬೋದು, ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್ ಎಲ್ಲ ರೀತಿಯ ಫರ್ಟಿಲೈಸರ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ನಾನು ಕೂಡ ಹಲವು ವಿಡಿಯೋಗಳಲ್ಲಿ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಆದರೂ ಕೂಡ ನಿಮಗೆ ಅದರ ಬಗ್ಗೆ ರಿಸಲ್ಟ್ ಚೆನ್ನಾಗಿ ಸಿಗ್ತಾ ಇಲ್ಲ ಅಂತಂದರೆ ಅದಕ್ಕೋಸ್ಕರ ನಾವು ಏನು ಕೆಲಸ ಮಾಡಬೇಕು, ನಾವು ಮಾಡುವಂಥ ತಪ್ಪುಗಳೇನು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿ ಬಂದು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಸ್ವಲ್ಪ ಏನಾದರೂ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ಜೊತೆಗೆ ಹೈಪ್ ಮಾಡೋದನ್ನು ಕೂಡ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ರಿ ತುಂಬ ಹೃದಯದ ಧನ್ಯವಾದಗಳು. ಬನ್ನಿ ಹಾಗಿದ್ರೆ ಮೇನ್ ವಿಷಯಕ್ಕೆ ಬರೋಣ. ಗುಲಾಬಿ, ದಾಸವಾಳ, ಮಲ್ಲಿಗೆ, ಯಾವುದೇ ಹೂವಿನ ಗಿಡ ಆಗಿರ್ಬೋದು, ನೀವು ಅದಕ್ಕೆ ಫರ್ಟಿಲೈಸರ್ ಮಾಡ್ತಾ ಇದ್ದೀರಾ ಅಂತಂದರೆ ಅದರ ಕಂಡೀಷನ್ ಏನಿದೆ. ತುಂಬ ಎಳೆಯ ಗಿಡ ಇದೆ, ಅದರಲ್ಲಿ ಇನ್ನೂ ಗ್ರೋತ್ ಆಗ್ತಾ ಇದೆ, ಅದಿನ್ನೂ ಹೂ ಬಿಡುವಂಥ ಸ್ಟೇಜ್ಗೆ ಬಂದಿಲ್ಲ ಅಂತಂದರೆ ನೀವು ಅದಕ್ಕೆ ಪೊಟ್ಯಾಷಿಯಮ್, ಕ್ಯಾಲ್ಶಿಯಮ್, ಈ ಹಲವಾರು ರೀತಿಯ ಹೂ ಬರುವಂಥ ಫರ್ಟಿಲೈಸರನ್ನು ಕೊಡ್ತಾ ಹೋದರೆ ಅದು ಹೇಗೆ ಹೂ ಕೊಡುತ್ತೆ. ನೀವು ಅದಕ್ಕೆ ನೈಟ್ರೋಜನ್ ರಿಚ್ ಫರ್ಟಿಲೈಸರನ್ನು, ಫಾಸ್ಫರಸ್ ರಿಚ್ ಫರ್ಟಿಲೈಸರನ್ನು ಕೊಡಬೇಕು. ಫಾಸ್ಫರಸ್ ಬೇರುಗಳ ಬೆಳವಣಿಗೆಗೆ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ನೈಟ್ರೋಜನ್ ಗಿಡದಲ್ಲಿ ಬೇರುಗಳು ಜೊತೆಗೆ ಅದರಲ್ಲಿ ಹಚ್ಚ ಹಸಿರಾಗಿರುವಂಥ ಎಲೆಗಳಾಗಿರ್ಬೋದು, ಫೋಟೋಸಿಂಥಸಿಸ್ ಕ್ರಿಯೆ ಚೆನ್ನಾಗಾಗಬೇಕು ಅಂತಂದರೆ ನೀವು ನೈಟ್ರೋಜನ್ ರಿಚ್ ಫರ್ಟಿಲೈಸರ್ನ ಕೊಡಬೇಕು. ಕ್ಯಾಲ್ಶಿಯಮ್ ಕೂಡ ಇರಬೇಕು. ಕ್ಯಾಲ್ಶಿಯಮ್ ಯಾಕೆ ಬೇಕು, ಅದರಲ್ಲಿ ಬರುವಂಥ ಬ್ರಾಂಚಸ್ ಹೆಲ್ದಿಯಾಗಿ ಬರಬೇಕು ಅಂತಂದರೆ ಕ್ಯಾಲ್ಶಿಯಮ್ ಇರುವಂಥ ಫರ್ಟಿಲೈಸರನ್ನು ಕೊಡಬೇಕು. ಅದನ್ನು ಬಿಟ್ಟು ಎರಡು ಬ್ರಾಂಚಸ್ ಇದೆ, ಅದರಲ್ಲಿ ಚೆನ್ನಾಗಿ ಗ್ರೋತ್ ಆಗ್ತಾ ಇಲ್ಲ, ಅದರ ಬದಲಾಗಿ ನೀವು ಅದಕ್ಕೆ ಪೊಟ್ಯಾಷಿಯಮ್ ಇರುವಂಥ ಫರ್ಟಿಲೈಸರ್ ಕೊಟ್ಟರೆ ಅದರಲ್ಲಿ ಹೂಗಳು ಬರಲ್ಲ. ಒಂದು ವೇಳೆ ಬಂದರೂ ಕೂಡ ಗಿಡ ಏನಾಗುತ್ತೆ, ವೀಕ್ ಆಗ್ತಾ ಹೋಗುತ್ತೆ. ಹೀಗಿರುವಾಗ ನಾವೇನು ಮಾಡಬೇಕು, ತುಂಬ ಹಳೆಯ ಗಿಡ ಇದೆ ಅಂತಂದರೆ ಓಕೆ, ನೀವು ಪೊಟ್ಯಾಷಿಯಮ್ ಇರುವಂಥ ಫರ್ಟಿಲೈಸರ್ ಕೊಟ್ಟರೆ ಓಕೆ. ಆದರೆ ಚಿಕ್ಕ ಗಿಡ ಇದೆ, ಕಟಿಂಗಿಂದ ಬೆಳೆದಿದ್ದೀನಿ, ಅದರಲ್ಲಿ ಇವಾಗ ಗ್ರೋತ್ ಚೆನ್ನಾಗಾಗ್ತಾ ಇದೆ, ಅದರಲ್ಲಿ ಹೂ ಬರಲಿ ಅಂತಂದರೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಬಂದು ಹೂವನ್ನು ಪಡ್ಕೊಳ್ಬೇಕು ಅಂತಂದರೆ ಗಿಡದ ಏಜ್ ಕೂಡ ತುಂಬ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಫಾರ್ ಎಕ್ಸಾಂಪಲ್, ಚಿಕ್ಕ ಗಿಡ ಇದೆ, ನರ್ಸರಿಯಿಂದ ತೊಗೊಂಡು ಬಂದಿದ್ದೀರಾ, ಅವರು ತುಂಬ ಹೆವಿ ಫರ್ಟಿಲೈಸರನ್ನು ಹಾಕಿ ಅದರಲ್ಲಿ ನಿಮಗೆ ಅಟ್ರ್ಯಾಕ್ಟ್ ಆಗಲಿ ಅಂತ ಅದರಲ್ಲಿ ಏನು ಮಾಡಿರ್ತಾರೆ, ಫರ್ಟಿಲೈಸರನ್ನು ಹಾಕಿ ನಿಮಗೆ ಗಿಡವನ್ನು ಕೊಡ್ತಾರೆ. ಆವಾಗ ನೀವು ಅದನ್ನು ಮನೆಗೆ ತಂದ ತಕ್ಷಣ ಅದರಲ್ಲಿ ಅದೇ ರೀತಿ ಹೂಗಳು ಬರಲಿ ಅಂತಂದರೆ ಆಗಲ್ಲ. ಆ ಗಿಡವನ್ನು ಮೊದಲು ನೀವೇನು ಮಾಡಬೇಕು, ಬೆಳವಣಿಗೆಗೆ ಪ್ರಮೋಟ್ ಮಾಡಬೇಕು, ಅದು ಚೆನ್ನಾಗಿ ಬೆಳಿಬೇಕು. ಅದಕ್ಕೆ ಆರ್ಗ್ಯಾನಿಕ್ ಮ್ಯಾಟರನ್ನು ನೀವು ಕೊಡಬೇಕು. ಕಾಂಪೋಸ್ಟ್ ಆಗಿರ್ಬೋದು, ಟೀ ಪೌಡರ್ ಆಗಿರ್ಬೋದು, ಆಮೇಲೆ ಬೋನ್ ಮೀಲ್ ಆಗಿರ್ಬೋದು. ಬೋನ್ ಮೀಲ್ ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ ಅದರ ಬ್ರಾಂಚಸ್ ಹೆಲ್ದಿಯಾಗಿ ಬೆಳೆಯುತ್ತೆ. ನೆಕ್ಸ್ಟ್ ಬಂದು ಎಲ್ಲ ಓಕೆ, ಗಿಡನೂ ಚೆನ್ನಾಗಿದೆ, ಹಳೆಯ ಗಿಡ ಇದೆ, ಅದರಲ್ಲಿ ಮೊಗ್ಗುಗಳು ಕೂಡ ಬಂದು ಹೋಗಿದೆ, ಆಮೇಲೆ ಮೊಗ್ಗುಗಳು ಬರ್ತಾ ಇಲ್ಲ ಅಂತಂದರೆ ಅದೇನಾದರೂ ರೂಟ್ ಬೌಂಡ್ ಆಗಿದೆಯಾ. ರೂಟ್ ಬೌಂಡ್ ಆಗಿದ್ದರೆ ಏನು ಮಾಡಬೇಕು, ಇವಾಗ ಚಳಿಗಾಲ ಶುರುವಾಗಿರೋದ್ರಿಂದ ಯಾವುದೇ ಗಿಡಗಳನ್ನು ಸಾಧ್ಯವಾದಷ್ಟು ರೀಪಾಟ್ ಮಾಡಬೇಡಿ. ಮಾಡಲೇಬೇಕು ಅಂತಂದರೆ ಆ್ಯಸ್ ಇಟ್ ಈಸ್ ಅದನ್ನು ಬೇರು ಸಮೇತ, ಮಣ್ಣಿನ ಸಮೇತ ತೆಗೆದು ಅದಕ್ಕಿಂತ ಒಂದು 2-4 ಇಂಚಿನ ಹೆಚ್ಚಿನ ಒಂದು ಆಕಾರದ ಗಾತ್ರದ ಪಾಟನ್ನು ತೊಗೊಂಡ್ಬಿಟ್ಟು ನೀವು ರೀಪಾಟನ್ನು ಮಾಡ್ಬೋದು. 4ನೇ ಪಾಯಿಂಟ್ ಏನು ಅಂತಂದರೆ ಮಣ್ಣು ಆಲ್ಕಲೈನ್ ಆಗಿದೆ. ನೀವು ಒಂದು ವೇಳೆ ಈ ಬೋರ್ವೆಲ್ ನೀರಾಗಿರ್ಬೋದು, ತುಂಬ ಕ್ಷಾರೀಯ ಈ ನೀರು ಏನಾಗಿರುತ್ತೆ, ಗಡಸಾಗಿರುತ್ತಲ್ಲ, ಆ ರೀತಿಯ ನೀರನ್ನು ನೀವು ಇರುವಂಥ ಏರಿಯಾನಲ್ಲಿ ಆ ಗಡಸು ನೀರು ಬರ್ತಾ ಇದ್ದರೆ ಆ ಒಂದು ನೀರನ್ನು ನೀವು ಗಿಡಗಳಿಗೆ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಗಿಡದ ಮಣ್ಣು ಆ್ಯಸಿಡಿಕ್ ಆಗಿರೋದ್ರ ಬದಲಾಗಿ ಆಲ್ಕಲೈನ್ ಆಗುತ್ತೆ. ಇದರಿಂದ ಕೂಡ ನೀವು ಹಾಕುವಂಥ ಫರ್ಟಿಲೈಸರ್ ಚೆನ್ನಾಗಿ ಕೆಲಸ ಮಾಡಲ್ಲ. ಸೊ ಅದಕ್ಕೂ ಕೂಡ ನನ್ನ ಚಾನಲ್ನಲ್ಲಿ ಹಲವಾರು ವಿಡಿಯೋಗಳಿದೆ. ಇವತ್ತು ಕ್ವಿಕ್ಕಾಗಿ ಹೇಳಬೇಕು ಅಂತಂದರೆ ಟೀ ಪೌಡರ್, ಕಾಫಿ ಪೌಡರ್, ವಿನೆಗರ್ ಆಗಿರ್ಬೋದು, ಇನ್ನೂ ಹಲವಾರು ರೀತಿಯ ವಸ್ತುಗಳನ್ನು ನೀವೇನು ಮಾಡ್ಬೋದು, ಆ ಮಣ್ಣಿನಲ್ಲಿ ಹಾಕೋದ್ರಿಂದ ಆ ಮಣ್ಣು ಆ್ಯಸಿಡಿಕ್ ಆಗುತ್ತೆ. ಆ್ಯಸಿಡಿಕ್ ಆದಾಗ ಗಿಡದ ಬೇರುಗಳ ಬೆಳವಣಿಗೆ ಚೆನ್ನಾಗಾಗುತ್ತೆ, ನಾವು ಹಾಕುವಂಥ ಫರ್ಟಿಲೈಸರ್ ಕೂಡ ಚೆನ್ನಾಗಿ ವರ್ಕ್ ಮಾಡುತ್ತೆ. ನೆಕ್ಸ್ಟ್ ಬಂದು ಯಾವ ಒಂದು ಹೂವಿನ ಸೀಸನ್ ಇದೆ. ಇವಾಗ ಚಳಿಗಾಲದಲ್ಲಿ ದೇಸಿ ಯಾವುದೇ ರೀತಿಯ ಹೂಗಳು ಹೆಚ್ಚಾಗಿ ಹೂಗಳನ್ನು ಕೊಡಲ್ಲ. ಫಾರ್ ಎಕ್ಸಾಂಪಲ್ ದೇಸಿ ದಾಸವಾಳ ನೀವು ನೋಡಿರ್ಬೋದು, ಚೆನ್ನಾಗಿ ಹೂಗಳನ್ನು ಕೊಡಲ್ಲ. ಆದರೆ ಹೈಬ್ರಿಡ್ ಗಿಡಗಳು ಇವಾಗ ಚೆನ್ನಾಗಿ ಹೂಗಳು ಕೊಡುತ್ತೆ. ಸೊ ನೀವೇನು ಮಾಡಿ, ಹೆಚ್ಚಿಗೆ ಹೈಬ್ರಿಡ್ ಗಿಡಗಳ ಬಗ್ಗೆ ಗಮನ ಕೊಡಿ. ದೇಸಿ ಗಿಡಗಳನ್ನು ಡಾರ್ಮೆನ್ಸಿಗೆ ಒಳಗಾಗೋದಕ್ಕೆ ಬಿಡಿ. ಯಾಕಂತಂದರೆ ಅವ್ರು ರೆಸ್ಟ್ ಮಾಡಿದಷ್ಟು ನಮಗೆ ಮುಂದೆ ಬೇಸಿಗೆಯಲ್ಲಿ ಹೆಚ್ಚಿನ ಹೂಗಳನ್ನು, ಮಳೆಗಾಲದಲ್ಲಿ ಹೆಚ್ಚಿನ ಹೂಗಳನ್ನು ಕೊಡುತ್ತೆ. ಅದು ಬಿಟ್ಟು ನೀವು ದೇಸಿ ಗಿಡಗಳ ಬಗ್ಗೆ ಕೆಲಸ ಮಾಡಿ ಹೈಬ್ರಿಡ್ ಗಿಡಗಳನ್ನು ಅವಾಯ್ಡ್ ಮಾಡಿ ದೇಸಿ ಗಿಡದಲ್ಲಿ ಹೂಗಳು ಬರಲಿ ಅಂತಂದರೆ ಸಾಧ್ಯ ಆಗಲ್ಲ.
ಆಮೇಲೆ ಸಡನ್ನಾಗಿ ನೀವು ಹಾರ್ಡ್ ಪ್ರೂನಿಂಗ್ ಮಾಡಿದ್ದೀರಾ, ಸಾಫ್ಟ್ ಪ್ರೂನಿಂಗ್ ಮಾಡಿದ್ದೀರಾ, ಇಮಿಡಿಯೇಟಾಗಿ ಹೂಗಳು ಬರಲಿ ಅಂದರೂ ಕೂಡ ಸಾಧ್ಯ ಆಗಲ್ಲ. ಆ ಕಟಿಂಗ್ ಮಾಡಿರುವಂಥ ಬ್ರಾಂಚಸ್ ಹೆಲ್ದಿ ಆಗಬೇಕು ಅಂತಂದರೆ ಅಲ್ಲಿ ನೀವು ಒಳ್ಳೆಯ ಆರ್ಗ್ಯಾನಿಕ್ ಕ್ಯಾಲ್ಶಿಯಂ ರಿಚ್ ಫಾಸ್ಫರಸ್ ರಿಚ್ ಫರ್ಟಿಲೈಸರ್ಸನ್ನು ಕೊಡಬೇಕು. ಇದರಿಂದ ಬೇರುಗಳ ಬೆಳವಣಿಗೆ ಆಗುತ್ತೆ, ಕಾಂಡದ ಬೆಳವಣಿಗೆ ಆಗುತ್ತೆ, ರೆಂಬೆಗಳ ಕೊಂಬೆಗಳ ಬೆಳವಣಿಗೆ ಆಗುತ್ತೆ. ಅಂದಾಗ ಮಾತ್ರ ನಿಮ್ಗೆ ಏನಾಗುತ್ತೆ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೂಗಳು ಕೊಡೋದಕ್ಕೆ ಅದು ಸಾಧ್ಯ ಆಗುತ್ತೆ. ಸೊ ಈ ಕೆಲವು ವಿಷಯಗಳ ಬಗ್ಗೆ ನೀವು ಗಮನ ಕೊಟ್ಟಾಗ ನಿಮ್ಮ ಗಿಡದಲ್ಲಿ ಏನಾಗುತ್ತೆ ಅಂತಂದರೆ ಬೆಳವಣಿಗೆ ಚೆನ್ನಾಗಾಗಿ ಹೂಗಳು ಕೂಡ ಕೊಡುತ್ತೆ. ಆನಂತರ ಕೊನೆಯದಾಗಿ ಏನು ಅಂತಂದರೆ ನೀರು, ಮುಖ್ಯವಾಗಿ ನೀರು. ನೀವು ಚೆನ್ನಾಗಿ ಅದಕ್ಕೆ ಸಫಿಸಿಯೆಂಟಾಗಿ ನೀರನ್ನು ಕೊಟ್ಟಾಗ ಆ ಗಿಡ ಬಾಡಲ್ಲ. ಒಂದು ವೇಳೆ ನೀವು ಅದಕ್ಕೆ ಕಡಿಮೆ ನೀರು ಕೊಡ್ತಾ ಹೋದರೆ ಆ ಬೇರುಗಳಿಗೆ ಡಿಹೈಡ್ರೇಷನ್ ಆಗಿ ಗಿಡ ಏನಾಗುತ್ತೆ ವೀಕ್ ಆಗ್ತಾ ಹೋಗುತ್ತೆ. ಆ ಸಂದರ್ಭದಲ್ಲೂ ಕೂಡ ಏನಾಗಲ್ಲ, ಗಿಡಗಳ ಬೆಳವಣಿಗೆ ಚೆನ್ನಾಗಾಗಲ್ಲ. ಮಣ್ಣು ಒಣಗ್ತಾ ಬಂದರೆ, ಬೇರುಗಳು ಸ್ಟ್ರೆಸ್ಗೆ ಒಳಗಾಗ್ತಾ ಹೋದರೆ ಗಿಡಗಳಲ್ಲಿ ಹೂಗಳು ಕೂಡ ಬರೋದು ತುಂಬಾ ಕಡಿಮೆ ಆಗುತ್ತೆ. ಇನ್ನೊಂದೇನು ಅಂತಂದರೆ ಡೆಡ್ ಹೆಡ್ಡಿಂಗ್. ಗಿಡದ ಮೇಲೆ ಹೂಗಳು ಅರಳಿ ಹೋಗಿದೆ, ಅದು ಬಾಡ್ತಾ ಇದೆ, ಅದನ್ನು ನೀವು ಹಾರ್ವೆಸ್ಟ್ ಮಾಡಲಿಲ್ಲ ಅಥವಾ ಒಣಗಿರುವಂಥ ಹೂಗಳನ್ನು ರಿಮೂವ್ ಮಾಡದೆ ಹೋದರೂ ಕೂಡ ಏನಾಗುತ್ತೆ, ಗಿಡದಲ್ಲಿ ಬೆಳವಣಿಗೆ ಕುಂಠಿತ ಆಗ್ತಾ ಹೋಗುತ್ತೆ. ಗಿಡ ಏನು ಮಾಡುತ್ತೆ ಅಂತಂದರೆ ಆ ಅರಳಿರುವಂಥ ಹೂಗಳನ್ನು ಬಾಡಿದ ಮೇಲೆ, ಅದು ಉದುರೋದ್ಮೇಲೆ ಅಲ್ಲಿ ಮತ್ತೆ ಹೊಸ ಬ್ರಾಂಚ್ ಆಗಿರ್ಬೋದು, ಹೊಸ ಮೊಗ್ಗು ಬರೋದಕ್ಕೆ ಕೂಡ ತುಂಬ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ಡೆಡ್ ಹೆಡ್ಡಿಂಗ್ ಆಗಿರ್ಬೋದು, ಅರಳಿರುವಂಥ ಹೂಗಳನ್ನು ರಿಮೂವ್ ಮಾಡೋದು ಕೂಡ ಇಲ್ಲಿ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಯಾವುದೇ ಗಿಡ ಆಗಿರ್ಬೋದು ತನ್ನ ಎನರ್ಜಿಯನ್ನು ಹೊಸ ಒಂದು ಚಿಗುರು ಆಗಿರ್ಬೋದು, ಹೊಸ ಮೊಗ್ಗುಗಳು ಅರಳೋದಕ್ಕೆ ಎನರ್ಜಿಯನ್ನು ಸಪ್ಲೈ ಮಾಡ್ತಾ ಇರುತ್ತೆ. ಅಂಥ ಕಂಡೀಷನ್ನಲ್ಲಿ ನೀವು ಅರಳಿರುವಂಥ ಹೂಗಳನ್ನು, ಬಾಡಿರುವಂಥ ಹೂಗಳನ್ನು ತೆಗೆದೇ ಹೋದರೂ ಕೂಡ ಗಿಡದ ಬೆಳವಣಿಗೆ ನಿಂತು ಹೋಗುತ್ತೆ. ಅಲ್ಲಿ ಹೂಗಳು ಕೂಡ ಬರೋದು ತುಂಬಾ ಕಡಿಮೆ ಆಗುತ್ತೆ. ಕೊನೆಯದಾಗಿ ಏನು ಅಂತಂದರೆ ಸನ್ಲೈಟ್. ಗಿಡಗಳಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಬಿಸಿಲು, ಸೂರ್ಯನ ಶಾಖ, ಸೂರ್ಯನ ಬೆಳಕು. ಪ್ರಾಪರ್ ನಿಮ್ಮ ಒಂದು ಗಿಡಗಳ ಮೇಲೆ ಸೂರ್ಯನ ಬೆಳಕು ಬೀಳ್ತಾ ಇಲ್ಲ, ಗಿಡಗಳಿಗೆ ಬೇಕಾಗಿರುವಷ್ಟು ಸೂರ್ಯನ ಶಾಖ ಸಿಗ್ತಾ ಇಲ್ಲ ಅಂತಂದರೆ ಬೇರುಗಳು ಏನಾಗುತ್ತೆ ಅಂತಂದರೆ ಸ್ಟ್ರೆಸ್ಗೆ ಒಳಗಾಗುತ್ತೆ. ಅಲ್ಲಿ ಹೂಗಳ ಬೆಳವಣಿಗೆ ಆಗಿರ್ಬೋದು, ಹೂಗಳು ಬರೋದು ಕೂಡ ತುಂಬ ಹಂತದವರೆಗೆ ಕಡಿಮೆ ಆಗುತ್ತೆ. ಅಂಥ ಸಂದರ್ಭದಲ್ಲಿ ನೀವು ಎಷ್ಟೇ ಫರ್ಟಿಲೈಸರ್ ಹಾಕಿದ್ರೂ ಕೂಡ ಯಾವುದೇ ರೀತಿಯ ಎಫೆಕ್ಟನ್ನು ಅದು ಕೊಡಲ್ಲ. ಹಾಗಾಗಿ ಈ ಕೆಲವು ವಿಷಯಗಳ ಬಗ್ಗೆ ನೀವು ಗಮನ ಕೊಟ್ಟರೆ ನಿಮ್ಮ ಗಿಡದಲ್ಲಿ ನಾವು ಹೇಳಿರುವಂಥ ಫರ್ಟಿಲೈಸರನ್ನು ಹಾಕ್ತಾ ಬಂದರೆ ಖಂಡಿತ ನಿಮ್ಮ ಗಿಡದಲ್ಲೂ ಕೂಡ ಈ ರೀತಿ ಹೂಗಳು ಬರೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಗಿಡಗಳ ಬಗ್ಗೆ ಕೇವಲ ಫರ್ಟಿಲೈಸರ್ ಕೊಡೋದು ಅಷ್ಟೇ ಅಲ್ಲ, ಗಿಡಗಳಿಗೆ ಯಾವ ಒಂದು ಕಂಡೀಷನ್ನಲ್ಲಿ ಯಾವ ಫರ್ಟಿಲೈಸರ್ ಬೇಕು ಅನ್ನೋದ್ರ ಬಗ್ಗೆ, ಯಾವ ಫರ್ಟಿಲೈಸರ್ ನಾವು ಕೊಟ್ಟಾಗ ಅದರಲ್ಲಿ ನಮಗೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಾಗ ಮಾತ್ರ ಈ ರೀತಿಯ ಹೂಗಳಾಗಿರ್ಬೋದು, ತರಕಾರಿ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು ನಮ್ಮ ಗಿಡದಲ್ಲಿ ನಮಗೆ ಈಸಿಯಾಗಿ ಸಿಗುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ಕೆಲವು ಟಿಪ್ಸ್ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್. ಟೇಕ್ ಕೇರ್. ಬಾಯ್.